ಶ್ರೀ ಗಣೇಶಾಯ ನಮಃ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಸಾಯಿ ಲೀಲಾಮೃತ ಅಧ್ಯಾಯ 8 ವಿಶ್ವರೂಪ. ಶ್ರೀ ಗುರು ಗೀತೆ ಸದ್ಗುರುವಿನ ಒಂದು ಆಧ್ಯಾತ್ಮಿಕ ಸ್ಥಿತಿಯನ್ನು ಕುರಿತು ಗುರುರೀಶ್ವಂ ಶಚಾನೋಸ್ತಿ, ಅಂದರೆ ಗುರುವು ಕಲ್ವಿದಂ ಬ್ರಹ್ಮ, ಈ ಸರ್ವಸ್ವವು ಬ್ರಹ್ಮವೇ ಎಂದು ವೇದಗಳು ಸಾರುತ್ತವೆ. ಇದನ್ನೇ ಪೋತನ ತನ್ನ ಭಾಗವತದಲ್ಲಿ ಇಂದು ಗಲದಂಡಂದು ಲೇಡನಿ ಸಂದೇಹ ಮೂವಲದು ಚಕ್ರಿ ಎಂದು ಹೇಳಿದ್ದಾನೆ. ಇಲ್ಲಿರುವವನು ಅಲ್ಲಿಲ್ಲವೆಂಬ ಸಂದೇಹಕ್ಕೆಡೆಯಿಲ್ಲ. ಎಲ್ಲಿ ಹುಡುಕಿದರೆ ಅಲ್ಲಲ್ಲಿ ಇರುವ ಚಕ್ರಪಾಣಿ. ಇದು ಪೋತನ ಭಾಗವತದ ಲೋಕಪ್ರಸಿದ್ಧ ನುಡಿ. ಆ ಬ್ರಹ್ಮನೇ, ಆ ಭಗವಂತನೇ ತಾನಾಗಿರುವವನು ಮಾತ್ರವೇ ಗುರು. ಶ್ರೀಕೃಷ್ಣ ಅರ್ಜುನನಿಗೆ ವಿಶ್ವರೂಪ ದರ್ಶನವನ್ನು ಕೊಟ್ಟಂತೆ ಎರಡನೇ ದತ್ತಾವತಾರವಾದ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿ ತ್ರಿವಿಕ್ರಮ ಭಾರತಿ ಎನ್ನುವ ಸನ್ಯಾಸಿಗೂ ಸಹ ಅನುಗ್ರಹ ಪ್ರಸಾದ ಮಾಡಿದರು. ಈ ಕಾಲದಲ್ಲಿ ಆಜ್ಞರಾದ ಜನರೆಲ್ಲರಿಗೂ ಸ್ಥೂಲ ಅನುಭವಗಳ ಮೂಲಕವೇ ಸರ್ವದೇವತೆಗಳು ಮಹಾತ್ಮರು ಕೇವಲ ಜೀವಿಗಳೇ ಅಲ್ಲದೆ ನಾವು ಜಡವೆಂದುಕೊಂಡಿರುವ ಪೂಜಾ ವಿಗ್ರಹಗಳು ಪಟಗಳು ಕೂಡ ತಮ್ಮ ನಿಜರೂಪವೆಂದು ತೋರಿಸಿದವರು ಸಾಯಿಯೊಬ್ಬರೇ ಏನೋ. ಶಿರಡಿಯಲ್ಲಿ ಒಂದು ದಿನ ಮಧ್ಯಾಹ್ನ ಶ್ರೀಮತಿ ತಾರ್ಕಾಡ್ ಊಟ ಬಡಿಸುತ್ತಿದ್ದಾಗ ಹಸಿದಿದ್ದ ನಾಯೊಂದು ಕರುಣಾಜನಕವಾಗಿ ನೋಡಿತು. ತಕ್ಷಣವೇ ಆಕೆ ಒಂದು ರೊಟ್ಟಿಯನ್ನು ಹಾಕಿದಾಗ ಅದನ್ನು ಬಹು ಆತುರವಾಗಿ ತಿಂದು ಹೊರಟು ಹೋಯಿತು. ಅಂದು ಸಾಯಂಕಾಲ ಮಸೀದಿಯಲ್ಲಿ ಆಕೆ ಹತ್ತಿರ ಸಾಯಿ, ತಾಯಿ, ನೀನು ಕೊಟ್ಟ ರೊಟ್ಟಿಯಿಂದ ನನ್ನ ಪ್ರಾಣ ಉಳಿಯಿತು ಎಂದರು. ಆಕೆ ಆಶ್ಚರ್ಯದಿಂದ, ನಾನು ನಿಮಗೆ ಯಾವಾಗ ಅನ್ನವನ್ನಿತ್ತೆ ಎಂದಳು. ಮಧ್ಯಾಹ್ನ ನೀನು ರೊಟ್ಟಿ ಕೊಟ್ಟಿದ್ದನ್ನು ತಿಂದ ನಾಯಿ ನಾನೇ. ಎಲ್ಲ ಜೀವಿಗಳ ರೂಪದಲ್ಲಿಯೂ ನಾನು ಎಂದಿಗೂ ಇರುತ್ತೇನೆ. ಹಸಿದವರಿಗೆ ಆಹಾರವಿನ್ನಿತ್ತ ನಂತರ ನೀನು ಊಟ ಮಾಡು, ಒಳ್ಳೆಯದಾಗುವುದು. ಮಸೀದಿಯಲ್ಲಿ ಕುಳಿತು ನಾನು ಸುಳ್ಳು ಹೇಳುವುದಿಲ್ಲ ಎಂದರು ಬಾಬಾ. ಒಂದು ದಿನ ಸಾಯಂಕಾಲ ಸಾಯಿ ಮಸೀದಿಯ ಮುಂದಿದ್ದ ಪ್ರಹರಿಯ ಆವರಣದ ಗೋಡೆಗೆ ಹೊರಗೆ ನಿಂತುಕೊಂಡು ತಾತ್ಯ ಮೊದಲಾದ ಭಕ್ತರ ಹತ್ತಿರ ಮಾತನಾಡುತ್ತಿದ್ದರು. ಲಕ್ಷ್ಮೀಬಾಯಿ ಶಿಂಡೆ ಬಂದು ನಮಸ್ಕರಿಸಿದ ಕೂಡಲೇ, ಅಮ್ಮ, ನನಗೆ ತುಂಬ ಹಸಿವಾಗಿದೆ ಎಂದರು. ಆಕೆ ತಕ್ಷಣವೇ ಹೋಗಿ ರೊಟ್ಟಿ ಪಲ್ಯ ಮಾಡಿಕೊಂಡು ತಂದಳು. ಆದರೆ ಬಾಬಾ ಅದನ್ನು ಪಕ್ಕದಲ್ಲಿದ್ದ ನಾಯಿಗೆ ಹಾಕಿದರು. ಆಕೆ ಮುಖವನ್ನು ಸಣ್ಣದಾಗಿ ಮಾಡಿಕೊಂಡು, ನಿಮಗೋಸ್ಕರವೆಂದು ಅದನ್ನು ಶ್ರಮವಹಿಸಿ ಮಾಡಿಕೊಂಡು ಬಂದೆ ಎಂದು ಹೇಳಿದಳು. ಆಗ ಬಾಬಾ, ಅದರ ಹಸಿವು ತೀರಿದರೆ ನನ್ನ ಹಸಿವು ತೀರಿದಂತೆಯೇ. ಅದಕ್ಕೆ ಮಾತನಾಡುವ ಬಾಯಿಲ್ಲದಿರಬಹುದು, ಆದರೆ ಆತ್ಮವಿದೆ. ಹಸಿದಿರುವ ಪ್ರಾಣಿಗೆ ಅನ್ನವನ್ನಿತ್ತರೆ ನನಗೆ ಹಾಕಿದಂತೆಯೇ ಎಂದರು. ಅಂದಿನಿಂದ ದಿನವೂ ಅದೇ ಸಮಯಕ್ಕೆ ಆಕೆ ನಿಯಮವಾಗಿ ಜೀವಿತಾಂತರ ಬಾಬಾಗೆ ರೊಟ್ಟಿಯನ್ನೇ ಎತ್ತಿದ್ದಳು. ಆದುದರಿಂದಲೇ ತಮ್ಮ ಕೊನೆಯ ಕ್ಷಣದಲ್ಲಿ ಸಾಯಿ ಆಕೆಯನ್ನು ಅನುಗ್ರಹಿಸಿ 9 ರೂಪಾಯಿಗಳನ್ನು ಪ್ರಸಾದವಾಗಿ ಕೊಟ್ಟರು. ಪ್ರತಿ ವರ್ಷವೂ ಕೆಲವು ತಿಂಗಳು ಶ್ರೀಮತಿ ಪರ್ದೆ ಶಿರಡಿಯಲ್ಲಿದ್ದು ನಿತ್ಯವೂ ಬಾಬಾಗೆ ಭೋಜನವನ್ನು ನೈವೇದ್ಯವಾಗಿಡುತ್ತಿದ್ದಳು. ಆಕೆ ಅವರನ್ನು ಆಗಾಗ ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸುತ್ತಿದ್ದಳು. ಬಾಬಾ ಅದಕ್ಕೇನಂತೆ ಎಂದು ನಕ್ಕು ಬಿಡುತ್ತಿದ್ದರು. 2 ಸಾರಿ ಅಭಿಯಾನವನ್ನು ಒಪ್ಪಿಕೊಂಡು ಅವರು ಮನೆಗೆ ಹೋಗಲಿಲ್ಲ. ಇದಾದ ಮೇಲೆ ಒಂದು ದಿನ ಆಕೆ ಅಡಿಗೆ ಮಾಡುತ್ತಿದ್ದಾಗ ಒಂದು ನಾಯಿ ಅಡಿಗೆಯ ಘಮವನ್ನು ಹಿಡಿದು ಮನೆಯೊಳಕ್ಕೆ ನುಗ್ಗಿತು. ಅದು ಅಡಿಗೆ ಪದಾರ್ಥಗಳನ್ನು ಮುಟ್ಟಿಬಿಡುವುದೆಂದು ಹೆದರಿ ಆತುರದಿಂದ ಆಕೆ ಉರಿಯುತ್ತಿರುವ ಕೊಳ್ಳಿಯನ್ನು ಅದರ ಮೇಲೆ ಎಸೆದಿದ್ದರಿಂದ ಆ ನಾಯಿ ಓಡಿ ಹೋಯಿತು. ಅನಂತರ ಆಕೆ ಮಸೀದಿಗೆ ನೈವೇದ್ಯವನ್ನು ತಂದ ಕೂಡಲೇ, ಬಾಬಾ, ನಾನು ಬಂದರೆ ಉರಿಯುತ್ತಿರುವ ಕೊಳ್ಳಿಯನ್ನು ನನ್ನ ಮೇಲೆ ಎಸೆಯುತ್ತೀಯಾ ಎಂದು ಕೇಳಿದಾಗ ವಿಸ್ಮಯಗೊಂಡು ಆನಂತರ ನಿಜವನ್ನೆತ್ತಳು. ಉಬ್ಬಸದ ನೋವು ತಡೆಯಲಾರದೆ ಹಂಸರಾಜ್ ಸತಿ ಸಮೇತನಾಗಿ ಶಿರಡಿಯಲ್ಲಿ ಕೆಲವು ಕಾಲವಿದ್ದನು. ಬಾಬಾ ಕೃಪೆಯಿಂದ ವ್ಯಾಧಿ ತೆಕ್ಕಿತು. ಸಾಯಿ ಆತನನ್ನು ಹುಡಿ ಮಜ್ಜಿಗೆ ತಿನ್ನಕೂಡದೆಂದು ನಿಷೇಧಿಸಿದರು. ಆದರೆ ಆತ ಮೂರ್ಖತನದಿಂದ ಹೆಂಡತಿ ಹತ್ತಿರ ಪ್ರತಿದಿನವೂ ಹಾಲು ಹೆಪ್ಪು ಹಾಕಿಸುತ್ತಿದ್ದನು. ಈ ವಿಷಯನ್ನು ಬಾಬಾ ಹತ್ತಿರ ಹೇಳಗೊಡಲಿಲ್ಲ. ಅದೇನೋ ವಿಚಿತ್ರವೋ ಏನೋ, ಅವರಿಬ್ಬರು ಆರತಿಗೆ ಹೋಗಿ ಬರುವಷ್ಟರಲ್ಲಿ ಒಂದು ಬೆಕ್ಕು ಆ ಮೊಸರನ್ನು ತಿಂದು ಹೋಗುತ್ತಿತ್ತು. ಒಂದು ದಿನ ಕೋಪದಿಂದ ಆತ ಆರತಿಗೆ ಹೋಗದೆ ಮರೆಯಾಗಿ ನಿಂತು ಬೆಕ್ಕು ಬಂದು ಮೊಸರನ್ನು ಮುಟ್ಟಿದ ಕೂಡಲೇ ಕೋಲಿನಿಂದ ಹೊಡೆದಾಗ ಅದು ಓಡಿ ಹೋಯಿತು. ತರುವಾಯ ಆತ ಮಸೀದಿಗೆ ಹೋದ ಕೂಡಲೇ, ಬಾಬಾ, ಇಲ್ಲೊಬ್ಬ ಮೂರ್ಖ ಹುಳಿ ಮೊಸರನ್ನು ತಿಂದು ಸಾಯಬೇಕೆಂದು ಹವನಿಸುತ್ತಿದ್ದಾನೆ. ಆದರೆ ದಿನವೂ ಅವನು ಅದನ್ನು ತಿನ್ನದಂತೆ ನೋಡಿಕೊಳ್ಳುತ್ತಿದ್ದೇನೆ. ಇಂದು ಅವನು ನನ್ನನ್ನು ಕೋಲಿನಿಂದ ಹೊಡೆದನು ಎಂದರು. ಸಾಯಿ ಒಂದು ಕಡೆ ಭಕ್ತರನ್ನು ರಕ್ಷಿಸುತ್ತಾ ಇನ್ನೊಂದು ಕಡೆ ಅವರಿಂದ ಏಟುಗಳನ್ನು ಬೈಗಳಗಳನ್ನು ತಿನ್ನಬೇಕಾಗುತ್ತಿತ್ತು. ಒಂದು ಸಾರಿ ನಾನಾ ಸಾಹೇಬ್ ಡೋಂಗ್ಳೆ ರುಚಿಕರವಾದ ತಿಂಡಿ ತಿನಿಸುಗಳನ್ನು ಬೆಳ್ಳಿ ತಟ್ಟೆಯಲ್ಲಿಟ್ಟುಕೊಂಡು ಬಂದು ಬಾಬಾಗೆ ಸಮರ್ಪಿಸಿದನು. ಅವರು ಚಪ್ಪಾಳೆ ತಟ್ಟಿದರು. ತಕ್ಷಣವೇ ಒಂದು ಕರಿ ನಾಯಿ ಬಂದು ಅದನ್ನು ತಿನ್ನಲಾರಂಭಿಸಿತು. ಇದನ್ನು ನೋಡಿ ಆತ ಮನಸ್ಸಿನಲ್ಲಿ ಅಸಹ್ಯ ಪಟ್ಟಿಕೊಂಡನು. ತಕ್ಷಣವೇ ಬಾಬಾ ತಟ್ಟೆಯನ್ನು ದೂರಕ್ಕೆಸೆದು, ಇದನ್ನು ನೀನೇ ತೆಗೆದುಕೋ, ನನಗೆ ಬೇಡ ಎಂದರು. ಆ ಜೀವವನ್ನು ನೋಡಿ ಅಸಹ್ಯಪಟ್ಟರೆ ಬಾಬಾನನ್ನು ನೋಡಿ ಅಸಹ್ಯಪಟ್ಟಂತೆ ಒಂದು ಸಾರಿ ಶಿರಡಿ ನಿವಾಸಿಯೊಬ್ಬರು ಒಂದು ಹೋರಿಯ ಹನೆಗೆ
ತ್ರಿಶೂಲ ಮುದ್ರೆಯನ್ನು ಹಾಕಿ ಶಿವನ ಹೆಸರಿನಲ್ಲಿ ಬಿಟ್ಟು ಬಿಟ್ಟಿದ್ದರು. ಸ್ವಲ್ಪ ದಿನಗಳಾದ ಮೇಲೆ ಹೋರಿಯು ಬೆಳೆದ ಪೈರನ್ನೆಲ್ಲ ಹಾಳು ಮಾಡುವುದಕ್ಕಾರಂಭಿಸಿತು. ಅದನ್ನು ಶಿವನ ಹೆಸರಿನಲ್ಲಿ ಬಿಟ್ಟದ್ದಾದ್ದರಿಂದ ಅದನ್ನು ಯಾರೂ ದಂಡಿಸುತ್ತಿರಲಿಲ್ಲ. ಕೊನೆಗೆ ಊರಿನ ಹಿರಿಯರೆಲ್ಲ ಸೇರಿ ಅದನ್ನು ಹಿಡಿದು ದೊಡ್ಡಿಯಲ್ಲಿ ಹಾಕಿದರು. ಅದನ್ನು ಪುಷ್ಟಿಯಾಗಿ ಮೇಯಿಸಬೇಕೆಂದು ನಿರ್ಣಯಿಸಿ 1 ತಿಂಗಳ ಮೇವಿನ ಖರ್ಚಿನ ಹಣವನ್ನು ಕೊಟ್ಟು ಒಬ್ಬ ಮಾರ್ವಾಡಿಯ ಹತ್ತಿರ ಅದನ್ನು ರಹಟಾಗಿ ಕಳಿಸಿದರು. ಸಾಯಂಕಾಲಕ್ಕೆ ಅವನು ವಾಪಸ್ಸಾಗಿ ಆ ಕಾರ್ಯ ನೆರವೇರಿತೆಂದನು. ಮಾರನೇ ದಿನ ಬೆಳಗಿನ ಜಾವ ಗ್ರಾಮದಲ್ಲಿ ಒಬ್ಬ ಭಕ್ತನಿಗೆ ಸಾಯಿ 3 ಸಾರಿ ಸ್ವಪ್ನಗಳಲ್ಲಿ ಕಂಡು ನನ್ನನ್ನು ರಹಟಾದಲ್ಲಿ ಒಂದು ಮಾಂಸದಂಗಡಿಯ ಮುಂದೆ ಕಟ್ಟು ಹಾಕಿದ್ದಾರೆ, ತಕ್ಷಣವೇ ಬಂದು ನನ್ನನ್ನು ಬಿಡಿಸು ಎಂದರು. ಬೆಳಕು ಹರಿದ ಮೇಲೆ ಆಶ್ಚರ್ಯದಿಂದ ಆತ ರಹಟಾಗಿ ಹೋಗಿ ವಿಚಾರಿಸಲಾಗಿ ನಿಜವಾಗಿಯೂ ಮಾರ್ವಾಡಿ ಆ ಹೋರಿಯನ್ನು 14 ರೂಪಾಯಿಗಳಿಗೆ ಒಬ್ಬ ಮಾಂಸಬರಿಗೆ ಮಾರಿರುವಂತೆ ತಿಳಿಯಿತು. ಆಗ ಅದನ್ನು ಬಿಡಿಸಿ ದನದ ತೊಟ್ಟಿಯಲ್ಲಿ ಅದನ್ನಿಟ್ಟುಕೊಳ್ಳುವಂತೆ ಹೇಳಿ ಊರಿನ ಪ್ರಮುಖರಿಗೆ ಈ ವಿಷಯವಾಗಿ ದೂರು ಕೊಟ್ಟನು. ಹಿರಿಯರು ಮಾರ್ವಾಡಿಗೆ ಸೂಕ್ತ ಶಿಕ್ಷೆ ವಿಧಿಸಿದರು. ಒಂದು ದಿನ ಸಾಯಿ ತಾನು ಹೋಳಿಗೆ ತಿನ್ನಬೇಕೆನಿಸಿದೆ ಎಂದು ಹೇಳಿದಾಗ ನಾನಾ ಚಂದೋರ್ಕರ್ ತಾನೇ ಸ್ವತಃ ಅದನ್ನು ಮಾಡಿ ಸಾಯಿಗೆ ಅರ್ಪಿಸನು. ಸಾಯಿ ಮಾತ್ರ ಅದನ್ನು ಏನಾದರೂ ಮುಟ್ಟಲಿಲ್ಲ. ಅದರ ಮೇಲೆ ನೊಣಗಳು ಇರುವೆಗಳು ಜಮಾಯಿಸಿದವು. ನಾನು ತಿಂದದ್ದಾಯಿತು, ಮಿಕ್ಕಿದ್ದನ್ನು ನೀನು ತೆಗೆದುಕೋ ಎಂದರು ಸಾಯಿ. ನಾನಾ ನಿರುತ್ಸಾಹದಿಂದ ಕೋಪಗೊಂಡು ಅನ್ನವನ್ನು ತಿನ್ನದೆ ಚಾವಡಿಯಲ್ಲಿ ಮಲಗಿಕೊಂಡನು. ಸಾಯಿ ಆತನನ್ನು ಕರೆಯಿಸಿ, ನನ್ನ ಹತ್ತಿರ ನೀನು ಈ 18 ವರ್ಷಗಳಿದ್ದು ನೀನು ಗ್ರಹಿಸಿದ್ದು ಇದೆಯೇನೋ? ಈ ಇರುವೆ ನೊಣಗಳ ರೂಪದಲ್ಲಿ ಅದನ್ನು ತಿಂದವನು ನಾನೇ. ನೀನು ಪ್ರಸಾದವನ್ನು ತೆಗೆದುಕೋ ಎಂದರು. ಆ ರೂಪದಲ್ಲಿ ನೀವೇ ಉಂಡಿದ್ದೀರೆಂಬುದಕ್ಕೆ ರುಜುವಾತೇನು ಎಂದನು ನಾನಾ. ಬಾಬಾ ತಕ್ಷಣವೇ ಒಂದು ಭಂಗಿಯನ್ನು ತೋರಿಸಿದರು. ಅವನಿಗಲ್ಲದೆ ಮತ್ತಾರಿಗೂ ತಿಳಿಯದ ತನ್ನ ಜೀವನ ರಹಸ್ಯ ಬಾಬಾಗೆ ಗೊತ್ತಿರುವುದೆಂದು ಆಗ ಗ್ರಹಿಸಿದನು. ತನ್ನ ಹೃದಯದಲ್ಲಿರುವಂತೆಯೇ ಎಲ್ಲ ಜೀವಿಗಳಲ್ಲೂ ಬಾಬಾನೇ ಇರುವರೆಂದು ನಾನಾಗೆ ಅರ್ಥವಾಗಿ ಕೂಡಲೇ ಪ್ರಸಾದವನ್ನು ತೆಗೆದುಕೊಂಡನು. ನಿಜವಾಗಿಯೂ ನಾವು ಜಡವೆಂದುಕೊಳ್ಳುವ ವಸ್ತುಗಳು ಸಹ ಬ್ರಹ್ಮವೇ. ಆ ಸತ್ಯವನ್ನು ತೋರಿಸುವಂತಹ ತಮ್ಮ ಲೀಲೆಗಳನ್ನು ಭಕ್ತರು ಪೂಜಿಸುವಂತಹ ವಿಗ್ರಹಗಳು ಮತ್ತು ಪಟಗಳಿಗೆ ಮಾತ್ರ ಸಾಯಿ ಸೀಮಿತಗೊಳಿಸಿದ್ದರು. ಇಲ್ಲದೆ ಹೋದಲ್ಲಿ ನಮ್ಮ ನಿತ್ಯ ಜೀವನ ಗತಿಯೇ ತಾರುಮಾರಾಗುತ್ತಿತ್ತು. ಭಗವಂತರಾವು ಕ್ಷೀರಸಾಗರನ ಮನ್ನಾನಂತರ ಅಂದರೆ ತನ್ನ ತಂದೆ ಅವನ ಮಗ ಮನೆಯಲ್ಲಿರುವ ದೇವತಾ ವಿಗ್ರಹಗಳಿಗೆ ಪೂಜೆ ಮತ್ತು ನೈವೇದ್ಯವನ್ನು ಅರ್ಪಿಸುವುದನ್ನು ನಿಲ್ಲಿಸಿದನು. ಆತ ಮೊದಲನೇ ಬಾರಿಗೆ ಶಿರಡಿಗೆ ಬಂದಾಗ ಸಾಯಿ, ಇವನ ತಂದೆ ನನಗೆ ಆಪ್ತ, ನನಗೆ ನೈವೇದ್ಯ ಮಾಡದೆ ತುತ್ತೆತ್ತಿರಲಿಲ್ಲ. ಆತ ಕಾಲವಾದ ಮೇಲೆ ಇವನು ನೈವೇದ್ಯ ಮಾಡದೆ ನನ್ನನ್ನು ವಿಠಲನನ್ನು ಹಸಿವಾಗಿರಿಸಿ ಬಿಟ್ಟಿದ್ದಾನೆ. ಇವನಿಗೆ ಹಿತೋಕ್ತಿಗಳನ್ನಾಡಲು ಕರೆಸಿದ್ದೇನೆ ಎಂದರು. ತಂದೆ ತಾಯಿಗಳು ತೋರಿದ ಭಕ್ತಿ ಅವರ ಮುಂದಿನ ಸಂತತಿಯನ್ನು ಕೂಡ ಕಾಪಾಡುತ್ತದೆ. ಅವರ ಮನೆಗಳಲ್ಲಿ ಮಾಡಿದ ಪೂಜೆ ಸಾಯಿಗೆ ಸಲ್ಲುತ್ತದೆ. ಹಾಗೆಯೇ ಒಮ್ಮೆ ಕೆಲವು ಭಕ್ತರು ಬಾಬಾಗೆ ಫೋಟೋ ತೆಗೆಯುವುದಕ್ಕೆ ಅಪ್ಪನೆ ಕೇಳಿದರು. ಸಾಯಿ ಮೊದಲಲ್ಲೇ ಅನುಮತಿ ಕೊಡಲಿಲ್ಲ. ಅವರು ಪದೇ ಪದೇ ಕೇಳಿಕೊಳ್ಳುತ್ತಿದ್ದುದರಿಂದ ಕೊನೆಗೆ ಒಪ್ಪಿಕೊಂಡರು. ಫೋಟೋ ತೆಗೆದಾದ ಮೇಲೆ ನೋಡಿದರೆ ಅದರಲ್ಲಿ ಸಾಯಿ ಪಾದಗಳು ಮಾತ್ರ ಕಾಣಿಸುತ್ತಿದ್ದವು. ಈ ವಿಷಯವನ್ನು ಅವರ ಗಮನಕ್ಕೆ ತಂದಾಗ ಮುಖ್ಯವಾದ ಅವುಗಳೇ ಅಲ್ಲವೇ ಎಂದರು ಬಾಬಾ. ದತ್ತ ಪಾದುಕೆಗಳ ಪ್ರಾಮುಖ್ಯತೆ ಇದೆಯೇ? ಇನ್ನೊಬ್ಬ ಅವರ ಅನುಮತಿ ಇಲ್ಲದೆ ಫೋಟೋ ತೆಗೆದಾಗ ಅಲ್ಲಿ ಕಂಡ ಚಿತ್ರ ಅವನ ಗುರುವಿನದಾಗಿತ್ತು. ಒಂದು ಸಾರಿ ಕಾಕಾ ದೀಕ್ಷಿತ್ ತನ್ನ ಮಗನ ಉಪನಯನಕ್ಕೆ ಸಾಯಿಯನ್ನು ನಾಗಪುರಕ್ಕೆ ಆಹ್ವಾನಿಸಲು ಶಿರಡಿಗೆ ಬಂದನು. ಅದೇ ಸಮಯಕ್ಕೆ ಸರಿಯಾಗಿ ನಾನಾ ಚಂದೋರ್ಕರ್ ತನ್ನ ಪುತ್ರನ ವಿವಾಹಕ್ಕೆ ಸಾಯಿಯನ್ನು ಗ್ವಾಲಿಯರಿಗೆ ಆಹ್ವಾನಿಸಲು ಬಂದಿದ್ದ. ಸಾಯಿಯವರಿಬ್ಬರಿಗೂ ತಮ್ಮ ಪ್ರತಿನಿಧಿಯಾಗಿ ಶ್ಯಾಮನನ್ನು ಕರೆದುಕೊಂಡು ಹೋಗೆಂದು ಹೇಳಿ ತಾವು ಕಾಶಿ ಪ್ರಯಾಗ ಕ್ಷೇತ್ರಗಳನ್ನು ದರ್ಶಿಸಿ ಶ್ಯಾಮನಿಗಿಂತ ಮುಂಚೆಯೇ ಗಯಾ ಸೇರುವೆನೆಂದು ಮಾತು ಕೊಟ್ಟರು. ಶ್ಯಾಮ ಆ ಶುಭ ಕಾರ್ಯಗಳಿಗೆ ಹಾಜರಾಗಿ ಅವರೆಲ್ಲರೂ ಕೆಲವು ತಿಂಗಳ ಅಯೋಧ್ಯೆಯಲ್ಲಿಯೂ ಕಾಶಿಯಲ್ಲಿಯೂ ಕಳೆದು ಗಯೆಯಲ್ಲಿ ಒಬ್ಬ ಪೂಜಾರಿಯ ಮನೆಗೆ ಹೋದರು. ಅಲ್ಲಿ ಅವರಿಗೆ ಸಾಯಿ ಪಟದ ದರ್ಶನವಾಯಿತು. ಆ ಪಟವನ್ನು ನೋಡಿ ಕೂಡಲೇ ಶ್ಯಾಮನಿಗೆ ಆನಂದ ಬಾಷ್ಪಗಳು ಉದುರಿದವು. ಆ ಪೂಜಾರಿ 12 ವರ್ಷಗಳ ಹಿಂದೆ ಶಿರಡಿಗೆ ಹೋಗಿದ್ದಾಗ ಶ್ಯಾಮನ ಮನೆಯಲ್ಲಿದ್ದ ಪಟ ತನಗೆ ಬೇಕೆಂದು ಕೇಳಿದನು. ಸಾಯಿ ಆಜ್ಞೆ ಮೇರೆಗೆ ಆ ಪಟವನ್ನು ಶ್ಯಾಮ ಕೊಟ್ಟನು. ಶ್ಯಾಮನಿಗಿಂತ ಮುಂಚೆ ಎಷ್ಟೋ ಸಂವತ್ಸರಗಳ ಮುಂಚೆ ಸಾಯಿ ಅಲ್ಲಿಗೆ ಸೇರಿದ್ದರು. ಶ್ಯಾಮ ಆ ಪೂಜಾರಿಯ ಮನೆಯಲ್ಲಿ ಇಳಿದುಕೊಂಡಿದ್ದು ಏನು ಆಶ್ಚರ್ಯ! ಅಲ್ಲಿಯೂ ಕೂಡ ಬಾಬಾ ತಮ್ಮವನನ್ನು ತಮ್ಮ ಹತ್ತಿರದಲ್ಲಿಯೇ ಇಟ್ಟುಕೊಂಡರು. ದೋಪೇಶ್ವರದಿಂದ ಕಾಕಾ ಮಹಾರಾಜ್ ಎನ್ನುವ ಸಿದ್ಧ ಪುರುಷ ಪುನಾಗಿ ಬಂದರು. ಅಲ್ಲಿಯ ಭಕ್ತರು ತಮ್ಮ ತಮ್ಮ ಮನೆಗಳಿಗೆ ಅವರನ್ನು ಕರೆದುಕೊಂಡು ಹೋಗುತ್ತಿದ್ದುದರಿಂದ ಸಾಯಿ ಭಕ್ತನಾದ ಸಾಟೆ ಮನೆಗೆ ತಾನೇ ಬರಲಾಗದೆಂದು ಖಂಡಿತವಾಗಿ ಹೇಳಿದರು. ಆದರೆ ಏನಂತೆ ಸಾಯಂಕಾಲವಾಗುವ ಹೊತ್ತಿಗೆ ಕಾಕಾ ಮಹಾರಾಜರೇ ಸಾಟೆ ಮನೆಗೆ ಬರುವೆನೆಂದು ಹೇಳಿ ಕಳುಹಿಸಿ ಅದೇ ಪ್ರಕಾರ ಬಂದರು.
ಸಾಟೆ ಆಶ್ಚರ್ಯಪಡುತ್ತಿದ್ದಂತೆ ಆ ಸ್ವಾಮಿ ಅಲ್ಲಿರುವ ಸಾಯಿ ಪಟವನ್ನು ತೋರಿಸಿ ಇಲ್ಲಿಗೆ ಬರುವವರೆಗೂ ಈತ ನನ್ನನ್ನು ಬಿಡಲಿಲ್ಲ ಎಂದರು. ಮನೆಯಲ್ಲಿ ಸಾಯಿ ಪಟವಿದ್ದರೆ ಸಾಯಿ ಇದ್ದಂತೆಯೇ. ಭಗವಂತನಾದ ಸದ್ಗುರುವಿಗೆ ತನ್ನ ರೂಪಗಳೇ ಆದ ಪಂಚಭೂತಗಳು ಅಧೀನದಲ್ಲಿರುತ್ತವೆ. ಬೇಸಿಗೆಯಲ್ಲಿ ಒಂದು ದಿನ ಬಿಸಿಲನ್ನು ಸಹಿಸಲಾರದೆ ಭಕ್ತರೆಲ್ಲರೂ ಮನೆಗೆ ಹೋದರು. 5 ಮಾತ್ರ ಮಸೀದಿಯಲ್ಲಿ ಉಳಿದು ನಿಂತರು. ಸಾಯಿ ಅವರನ್ನು ಧ್ವನಿ ಹತ್ತಿರ ಕುಳ್ಳಿರೆಂದು ಕೆಲವೇ ನಿಮಿಷಗಳಲ್ಲಿ ಮಸೀದಿಯೆಲ್ಲ ತಣ್ಣಗಾಯಿತು. ಭಕ್ತರೆಲ್ಲರೂ ಆಶ್ಚರ್ಯಪಟ್ಟರು. ಹಾಗೆಯೇ ಒಂದು ಸಾರಿ ಕೊಂಡಾಜಿ ಎನ್ನುವ ಭಕ್ತನ ಹತ್ತಿರ ಸಾಯಿ, ನಿನ್ನ ಹುಲ್ಲು ಬನಕ್ಕೆ ಬೆಂಕಿ ಬಿದ್ದಿದೆ, ಹೋಗು ಬೇಗ ಎಂದರು. ಆತ ಹೋಗಿ ನೋಡಿದಾಗ ಅಲ್ಲಿ ಹೊಗೆಯೂ ಇರಲಿಲ್ಲ. ಪುನಃ ಸಾಯಿ ಅದೇ ಮಾತಂದರು. ಈ ಸಾರಿ ನೋಡಿದಾಗ ಹುಲ್ಲಿನೊಳಗಿಂದ ದಟ್ಟವಾದ ಹೊಗೆ ಬರುತ್ತಿತ್ತು. ಅದರ ಸುತ್ತ ಇನ್ನೂ ಎಷ್ಟೋ ಹುಲ್ಲು ಬನಗಳಿದ್ದವು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಗ್ರಾಮಸ್ಥರೆಲ್ಲರೂ ಈ ಕಷ್ಟದಿಂದ ಪಾರು ಮಾಡಬೇಕೆಂದು ಬೇಡಿದರು. ಬಾಬಾ ಅದರ ಸುತ್ತ ಸ್ವಲ್ಪ ನೀರು ಚೆಲ್ಲಿ ಅದೊಂದೇ ಬನ ಸುಡುವುದೆಂದು ಅಭಯವನ್ನಿತ್ತರು. ಕೊನೆಗೆ ಹಾಗೆಯೇ ಆಯಿತು. ಒಂದು ದಿನ ಸಾಯಿ ಧ್ವನಿಯೊಳಕ್ಕೆ ಸೌದೆಯನ್ನು ಹಾಕುತ್ತಿದ್ದರು. ಬೆಂಕಿಯ ಜ್ವಾಲೆ ಪ್ರಜ್ವಲಿಸುತ್ತಿತ್ತು. ಮಸೀದಿಯ ಕಂಬಗಳೆಲ್ಲ ಉರಿಯುವಂತಿತ್ತು. ಸಾಯಿ ಪಕ್ಕದಲ್ಲಿದ್ದ ಕಂಬವನ್ನು ಸಟ್ಕಾದಿಂದ ಹೊಡೆಯುತ್ತಾ ಅಗ್ನಿಯನ್ನು ಉದ್ದೇಶಿಸಿ, ತಗ್ಗು ತಗ್ಗು, ಜಾಗೃತಿ ಎಂದರು. ಧ್ವನಿ ಮನೆದು ಮಂದವಾಗಿ ಉರಿಯಲಾರಂಭಿಸಿತು. ಭೀಮ ಎಂಬಾತ ಸಾಯಿ ಲೀಲೆಗಳನ್ನು ನೋಡಬೇಕೆಂದು ಶಿರಡಿಗೆ ಬಂದನು. ಮಧ್ಯಾಹ್ನದ ಆರತಿಯಾದ ತಕ್ಷಣವೇ ಸಾಯಿ, ನಾನು ಕರೆಯುವವರೆಗೂ ನೀವು ನಿಮ್ಮ ಕೊಠಡಿಗಳಲ್ಲೇ ಇರಿ ಎಂದು ಎಲ್ಲರನ್ನೂ ಕಳುಹಿಸಿದರು. ಅವರ ಮನೆಯೊಳಕ್ಕೆ ಸೇರಿದ 15 ನಿಮಿಷಗಳಲ್ಲಿ ಮನೆಯ ಸೂರನ್ನು ಹಾರಿಸಿಕೊಂಡು ಹೋಗುವಂತಹ ಬಿರುಗಾಳಿ ಬೀಸಲಾರಂಭವಾಯಿತು. ಮೋಡ ಕೊಯ್ದು ಸ್ವಲ್ಪ ಮಳೆಯೂ ಬಿತ್ತು. ಆ ಬಳಿಕ ಭಕ್ತರನ್ನು ಕರೆಯಿಸಿ, ಭಯಪಟ್ಟಿರೇನು ಎಂದರು ಬಾಬಾ. ಭೀಮ ಅವರ ಪಾದಗಳಿಗೆ ನಮಸ್ಕರಿಸಿದೊಡನೆ, ಭಗವಂತನ ಲೀಲೆಗಳನ್ನು ನೋಡಿದೆಯಾ? ಹೀಗೆ ಎಷ್ಟು ಬೇಕಾದರೂ ನೋಡಬಹುದು ಎಂದರು. ಒಂದು ದಿನ ಹೈಕೋರ್ಟ್ ನ್ಯಾಯವಾದಿ ಪ್ರಧಾನ್ ತಪ್ಪದೆ ಬೊಂಬಾಯಿಗೆ ಹೋಗಬೇಕಾಗಿತ್ತು. ಆದರೆ ಅಷ್ಟರಲ್ಲಿಯೇ ತೀವ್ರವಾದ ಮಳೆ ಗಾಳಿ ಎಲ್ಲೆಲ್ಲೂ ಹರಡಿಕೊಂಡಿತ್ತು. ಹೀಗೆ ಇನ್ನೊಂದು 1/4 ಗಂಟೆ ಮಳೆ ಗಾಳಿ ಬೀಸಿ ಕಾಲುವೆ ತುಂಬಿ ಹರಿದರೆ ತಾನು ಬೊಂಬಾಯಿ ಸೇರಲಾರನೆಂದು ಭಯಪಟ್ಟನು. ತಕ್ಷಣವೇ ಬಾಬಾ ಮಸೀದಿಯ ಅಂಚಿಗೆ ಬಂದು ಆಕಾಶದ ನೋಡಿ, ಭಗವಂತ, ಮಳೆ ನಿಲ್ಲಿಸು, ನನ್ನ ಮಕ್ಕಳು ಮನೆ ಸೇರಬೇಕು, ಅವರು ಸುಖವಾಗಿ ಹೋಗುವಂತೆ ಮಾಡು ಎಂದರು. ಮಳೆ ಆ ಕ್ಷಣ ನಿಂತಿತು. ಪ್ರಧಾನ್ ಬೊಂಬಾಯಿಗೆ ಹೊರಟು ಸುಖವಾಗಿ ಮನೆ ಸೇರಿದನು. ಸದ್ಗುರು ಸಾಕ್ಷಾತ್ ಭಗವಂತನೇ. ಎಲ್ಲ ಪುಣ್ಯ ತೀರ್ಥಗಳು ಅವರ ಪಾದದಲ್ಲಿಯೇ ಇರುವೆಂದು ಗುರುಗೀತೆ ಹೇಳುತ್ತದೆ. ಗಂಗೆ ವಿಷ್ಣು ಪಾದದಿಂದ ಉದ್ಭವಿಸುವುದೆಂದು ಹೇಳುತ್ತಾರೆ. ಸದ್ಗುರು ಆ ವಿಷ್ಣು ಮೂರ್ತಿಯೇ. ಆದರೆ ದಾಸಗನು ತನ್ನ ಹರಿಕತೆಯಲ್ಲಿ ಸಾಯಿಯನ್ನು ಶ್ರೀಹರಿಯೆಂದು ಹಾಡಿದರೂ ಆತನ ಹೃದಯದಲ್ಲಿ ಅಂತಹ ದೃಢ ವಿಶ್ವಾಸ ಇರಲಿಲ್ಲವೇನೋ. ಭಕ್ತನಿಗಂತಹ ವಿಶ್ವಾಸವನ್ನು ಕೊಡುವವನು ಸದ್ಗುರುವೇ. ಒಂದು ಮಹಾಶಿವರಾತ್ರಿಯೆಂದು ದಾಸಗನು ಗೋದಾವರಿಯಲ್ಲಿ ಸ್ನಾನ ಮಾಡಿ ಬರಬೇಕೆಂದು ಸಾಯಿಯ ಅಪ್ಪನೇ ಕೇಳಿದನು. ಸಾಯಿಗನು ಅದಕ್ಕೋಸ್ಕರ ಅಷ್ಟು ದೂರ ಹೋಗಬೇಕೇನು? ಶ್ರದ್ಧಾಭಕ್ತಿಗಳಿದ್ದಲ್ಲಿ ಆ ತೀರ್ಥಗಳು ಇಲ್ಲಿಯೇ ಇರುತ್ತವೆ, ಇಲ್ಲವಾದಲ್ಲಿ ಅವು ಎಲ್ಲಿಯೂ ಇಲ್ಲ ಎಂದರು. ಇಲ್ಲಿ ನೋಡು, ಗಂಗಾ ಎಂಬ ನೀರು ಎಂದು ಹೇಳಿ ಅವನ ಕೈಗಳನ್ನು ತಮ್ಮ ಪಾದದ ಹತ್ತಿರವಿಡಲು ಹೇಳಿದರು. ಸಣ್ಣ ದಾರಿ ಹರಿದು ಬಂದು ಅವನ ಬೊಗಸೆ ತುಂಬ ತೀರ್ಥ ತುಂಬಿತು. ಆತ ಆ ನೀರನ್ನು ತೆಗೆದುಕೊಂಡು ಒಂದು ಕ್ಷಣ ಆಲೋಚಿಸಿ ತನ್ನ ತಲೆಗೆ ಮಾತ್ರ ಚಿಮುಕಿಸಿಕೊಂಡನು. ಬಾಬಾ ಕರುಣೆಗೆಯಿಂದ ಮೌನವಾಗಿ ಅವನನ್ನು ವೀಕ್ಷಿಸಿದರು. ಬಾಬಾ ಸಮಾಧಿಯಾದ ನಂತರ ದಾಸಗನು ಇನ್ನೊಬ್ಬ ಯೋಗಿಯನ್ನು ದರ್ಶಿಸಿದಾಗ ಆ ಯೋಗಿ ಮೂರ್ಖ. ಸಾಯಿಯಂತಹ ಮಹನೀಯನ ಪಾದಗಳಿಂದ ಹರಿದ ತೀರ್ಥಜಲವನ್ನು ಆತ ಮಹಮ್ಮದೀಯನೆಂಬ ಸಂಕೋಚ ಭಾವನೆಯಿಂದ ಶಿರಸ್ಸಿನಲ್ಲಿ ಧರಿಸಿದೆಯೇ ಹೊರತು ಬಾಯಿಯಲ್ಲಿ ಹಾಕಿಕೊಳ್ಳಲಿಲ್ಲ ಅಲ್ಲವೇ? ನಿನಗೆಷ್ಟು ಜನ್ಮಗಳಾದರೂ ಅಂತಹ ಅದೃಷ್ಟ ಪುನಃ ಸಿಗುವುದೇನು? ಬಾಬಾನಂತಹ ಮಹನೀಯ ಇನ್ನೊಂದು ಸಾರಿ ಬರುವನೇ ಎಂದು ದಂಡಿಸಿದರು. ಅಭಿನವ ತುಕಾರಾಮನೆಂಬ ಹೆಸರನ್ನು ಗಳಿಸಿದ್ದ ಬಾಲ್ ಬುವಾ ಸುತಾರ್ 1917ರಲ್ಲಿ ಮೊದಲ ಸಾರಿಗೆ ಶಿರಡಿಗೆ ಬಂದರು. ಆತ ನಮಸ್ಕರಿಸಿದ ತಕ್ಷಣವೇ ಸಾಯಿ, ನನಗೆ ಅವನು 4 ವರ್ಷಗಳಿಂದ ಗೊತ್ತು ಎಂದರು. ಆತನಿಗೆ ತಕ್ಷಣವೇ ಆಶ್ಚರ್ಯವಾದರೂ ಆಮೇಲೆ ತಿಳಿಯಿತು. ತಾನು 4 ವರ್ಷಗಳ ಹಿಂದೆ ಬೊಂಬಾಯಿಯಲ್ಲಿ ಮೊದಲ ಸಾರಿಗೆ ಬಾಬಾ ಕುರಿತು ಕೇಳಿದ್ದು, ಅವರ ಪಟಕ್ಕೆ ನಮಸ್ಕಾರ ಹಾಕಿತ್ತು. ಬಾಬಾನೇ ಇದನ್ನೆಲ್ಲ ಹೇಳಿದ್ದೂ ಸಹ. ಸದಾಶಿವ ತಾರ್ಕಡ್ ವಿಗ್ರಹಗಳನ್ನು ಗುರುಗಳನ್ನು ಪೂಜಿಸುವುದು ಸರಿಯಲ್ಲವೆಂದು ನಂಬಿದ್ದರೂ ಸಹ ಸಾಯಿ ಭಕ್ತರಾದ ಅವನ ಹೆಂಡತಿ ಮತ್ತು ಮಗನ ನಂಬಿಕೆಯನ್ನು ಗೌರವಿಸುತ್ತಿದ್ದನು. ಒಂದು ಸಾರಿ ಆತನ ಹೆಂಡತಿ ಶಿರಡಿಗೆ ಹೋಗಬೇಕೆಂದು ಕೊಂಡಳು. ತಾರ್ಕಡ್ ತನ್ನ ಮಗನನ್ನು ಆಕೆಯ ಜೊತೆಗೆ ಹೋಗೆಂದು ಕಳಿಸಿದನು. ಆದರೆ ಅವನು ತಾನು ಹೋದರೆ ನಿತ್ಯ ಮಾಡುವ ಸಾಯಿ ಪೂಜೆ ನಿಂತೆ ಹೋಗುವುದೆಂದು ಶಂಕಿಸಿ ತಾನು ಹೋಗುವುದಿಲ್ಲವೆಂದನು. ತಾರ್ಕಡ್ಗೆ ಅತ್ಯಂತರವಿಲ್ಲದೆ ಆ ಪೂಜೆಯನ್ನು ತಾನು ಮಾಡುವೆನೆಂದು ಮಾತು ಕೊಟ್ಟನು. ಆ ಬಳಿಕ ತಾಯಿ ಮಗ ಒಂದು ಶನಿವಾರ ಹೊರಟು ಶಿರಡಿಯನ್ನು ಸೇರಿದರು. ತಾರ್ಕಾಡ್ ಸೋಮವಾರದವರೆವಿಗೂ ತಾನು ಕೊಟ್ಟ ಮಾತಿನ ಪ್ರಕಾರ ಯಥಾವಿಧಿಯಾಗಿ ಬಾಬಾ ಪಟಕ್ಕೆ ಪೂಜೆ ಮಾಡಿದನು. ಆದರೆ ಮಂಗಳವಾರದ ದಿನ ಆಫೀಸಿನ ಗಲಾಟೆಯಲ್ಲಿ ನೈವೇದ್ಯವನ್ನು ಅರ್ಪಿಸುವುದನ್ನು ಮರೆತೇ ಹೋದನು. ತರುವಾಯ ಆ ವಿಷಯ ತಿಳಿದು ಬಾಬಾಗೆ ತನ್ನ ತಪ್ಪಿಗೆ ಕ್ಷಮಾಪಣೆ ಕೇಳಬೇಕೆಂದು ಶಿರಡಿಗೆ ಪತ್ರ ಬರೆದನು.
ಅದೇ ದಿನ ಆ ಸಮಯಕ್ಕೆ ಸರಿಯಾಗಿ ಶ್ರೀಮತಿ ತಾರ್ಕಾಡ್ ಹತ್ತಿರ ಸಾಯಿ, ಅಮ್ಮ ಹಸಿವಾದದ್ದರಿಂದ ಏನನ್ನಾದರೂ ಕೊಡುತ್ತಾರೇನೋ ಎಂದು ನಿಮ್ಮ ಮನೆಗೆ ಹೋದೆ. ಪೂಜಾಗೃಹಕ್ಕೆ ಬೀಗ ಹಾಕಿತ್ತು. ಒಳಕ್ಕೆ ಹೇಗೋ ಹೋದೆ. ಅಲ್ಲಿ ಬಾಪು ನರಸೋದರ್ ತಾರ್ಕಾಡ ನಾನು ತಿನ್ನುವುದಕ್ಕೆ ಏನನ್ನೂ ಇಟ್ಟಿರಲಿಲ್ಲ. ಹಸಿವಿನಿಂದ ವಾಪಸ್ ಬಂದೆ ಎಂದರು. ಆಕೆಗೆ ಇದೇನೂ ಅರ್ಥವಾಗಲಿಲ್ಲ. ಆದರೆ ತನ್ನ ಮನೆಯ ನಿತ್ಯ ಪೂಜೆಯ ವಿಷಯದಲ್ಲೇ ಆತಂಕ ಪಡುತ್ತಿದ್ದ ಆಕೆಯ ಮಗನಿಗೆ ಅರ್ಥವಾಯಿತು. ಆರತಿಯಾದ ನಂತರ ಅಂದು ಸಾಯಿ ಆಡಿದ ಮಾತುಗಳನ್ನು, ಪೂಜೆಯಲ್ಲಿ ಯಾವ ಲೋಪವೂ ಜರುಗಕೂಡದೆಂದು ತನ್ನ ತಂದೆಗೆ ಕಾಗದ ಬರೆದನು. ಒಂದೇ ಸಮಯಕ್ಕೆ ಸರಿಯಾಗಿ ಒಬ್ಬರ ಕಾಗದ ಇನ್ನೊಬ್ಬರಿಗೆ ಸೇರಿತ್ತು. ಸಾಯಿಗೂ ಅವರ ಪಟಕ್ಕೂ ಭೇದವಿಲ್ಲವೆಂದು ನಿರ್ಧಾರವಾಯಿತು. ಬಾಬಾ 1917ರಲ್ಲಿ ಒಂದು ದಿನ ಹೇಮಾತ್ ಪಂತನಿಗೆ ಸನ್ಯಾಸಿಯ ರೂಪದಲ್ಲಿ ದರ್ಶನವನ್ನು ಕೊಟ್ಟು ಮಾರನೇ ದಿನ ಮಧ್ಯಾಹ್ನ ಅವರ ಮನೆಗೆ ಭಿಕ್ಷೆಗೆ ಬರುವೆನೆಂದು ಹೇಳಿದರು. ಆತ ಆ ವಿಷಯವನ್ನು ತನ್ನ ಹೆಂಡತಿಗೆ ತಿಳಿಸಿದಾಗ ಮಾರನೆಯ ದಿವಸ ಆಕೆ ಅತಿಥಿಗೊಬ್ಬನಿಗೂ ಸೇರಿಸಿ ಅಡಿಗೆ ಮಾಡಿದಳು. ಅಡಿಗೆಯಾದ ನಂತರ ಎಲೆಯ ಮೇಲೆ ಬಡಿಸಿ ಅವರ ಬರುವಿಗಾಗಿ ಭಕ್ತಿಯಿಂದ ಎದುರು ನೋಡುತ್ತಿದ್ದರು. ಸರಿಯಾಗಿ ಭೋಜನದ ಹೊತ್ತಿಗೆ ಅಲಿ ಅಹ್ಮದ್, ಮೌಲಾನ್, ವಿಷ್ಣು ಮುಜಾವರ್ ಎನ್ನುವ ಇಬ್ಬರು ಮುಸ್ಲಿಮರು ಬಂದರು. ಅವರು ಕಾಗದದಲ್ಲಿ ಸುತ್ತಿದ್ದ ಒಂದು ಪುಟವನ್ನು ಹೇಮಾದ್ ಪಂತನಿಗೆ ಕೊಟ್ಟು ಅದರ ವಿವರವನ್ನು ಆಮೇಲೆ ತಿಳಿಸುವೆನೆಂದು ಹೇಳಿ ಹೋದರು. ಬಿಚ್ಚಿ ನೋಡಿದರೆ ಅದು ಬಾಬಾ ಪುಟ. ಸಮಯಕ್ಕೆ ಸರಿಯಾಗಿ ಸಾಯಿಯ ಆ ರೂಪದಲ್ಲಿ ಬಂದಿದ್ದರು. ಆ ರೀತಿ ತಾವು ಬರೋದನ್ನು ಮುಂದೆಯೇ ತಿಳಿಸಿದ್ದರು. ಆ ದಂಪತಿಗಳು ಆ ಪಟಕ್ಕೆ ನೈವೇದ್ಯವನ್ನು ಅರ್ಪಿಸಿ ತರುವಾಯ ಊಟ ಮಾಡಿದರು. ಜಯ ಜೈ ಸಾಯಿನಾಥಾಯ ನಮಃ.